ತಮಗೆಲ್ಲ ಶುಭಾಶಯಗಳು. ಹೊಸ ವರ್ಷ ಶುಭಾಶಯ. 24 ಹೋಗಿ 25 ಬರ್ತಾ ಇದೆ. ಮೀಟಿಂಗು ನಮ್ಮ 3-4 ತಾಲೂಕುಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಳೆದ 1 ತಿಂಗಳಿಂದ ಗೊಂದಲ ಸೃಷ್ಟಿಯಾಗಿದೆ. ಸುಮಾರು 15,000 ಜನಕ್ಕೆ ಲೋನ್ ಕೊಟ್ಟಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದೆ ಅಂದ್ರೆ ಸಬ್ಸಿಡಿ ಬರ್ತದೆ ಅಂತೇಳಿ ಅವ್ರು ಕೊಟ್ಟಿದ್ದಾರೆ. ಆದರೆ ಸಬ್ಸಿಡಿ ಹಣ ಅಲ್ಲ, ಎಲ್ಲ ಲೋನ್ ಹಣ. ಅದಕ್ಕಲ್ಲಿ ಮಿಡಲ್ ಮ್ಯಾನ್ ಕೂಡ ಒಂದು 4-5 ಜನ ವಿಶೇಷವಾಗಿ ಮಹಿಳೆಯರು ಇದನ್ನ ನೇತೃತ್ವ ವಹಿಸಿದ್ದಾರೆ. ಈಗಾಗಲೇ ಒಬ್ಬರನ್ನ ಅರೆಸ್ಟ್ ಮಾಡಿದೀವಿ ನಾವು. ಇನ್ನೂ 2 ತನಿಖೆ ಮಾಡಬೇಕಾಗಿದೆ. ಇವತ್ತು ಮಾಡ್ಲಿಕ್ಕೆ ಹೇಳಿದೀವಿ. ಅದಕ್ಕೆ 3 ಪೊಲೀಸ್ ಅಧಿಕಾರಿಗಳನ್ನ ನೇಮಿಸುವಂತ ಪ್ರಯತ್ನ ಮಾಡಿದ್ವಿ. ಸೊ ಏನಾಗಿದೆ, ಯಾಕಾಗಿದೆ, ಲೀಗಲ್ ಆಗಿ ಆದ್ರೂ ಮನಿ 3ನೇ ವ್ಯಕ್ತಿಗೆ ಹೆಂಗ್ ಹೋಯ್ತು ಅನ್ನೋದು ಇಲ್ಲಿ ಪ್ರಶ್ನೆ ಬಂದಿದೆ. ಥರ್ಡ್ ಪಾರ್ಟಿಗೆ ಹೆಂಗ್ ಹೋಯ್ತು ದುಡ್ಡು, ಅವ್ರ ಅಕೌಂಟಿಗೆ ಬಂದ್ರು ಕೂಡ ದುಡ್ಡು ಅಲ್ಲಿ ಹೋಯ್ತದು. ನಿಮ್ಗೆ ಹೋಯ್ತು ಎನ್ಕ್ವೈರಿ ಮಾಡ್ಲಿಕ್ಕೆ ಹೇಳಿದ್ವಿ. 1 ವಾರಲ್ಲಿ ಎನ್ಕ್ವೈರಿ ಮಾಡಿ ಹೇಳ್ತಾರೆ. ಸೊ ಅಲ್ಲಿವರೆಗೆ ರಿಕವರಿಗೆ ಯಾರಿಗೂ ತೊಂದರೆ ಮಾಡಬೇಡ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಫೈನಾನ್ಸ್ ಅವ್ರಿಗೆ. ಸೊ ಯಾರು ಕೂಡ ಅವ್ರು ಯಾರೋ ಸೋಮೋಟ ತುಂಬಂಗಿದ್ರೆ ತುಂಬಬಹುದು. ಸೊ ಯಾರು ಕೂಡ ಇದು ಎನ್ಕ್ವೈರಿ ಆಗುವವರೆಗೆ ಒಂದು ಹಂತಕ್ಕೆ ಬರೋವರೆಗೆ ಯಾವುದೇ ರೀತಿಯಿಂದ ಅವ್ರಿಗೆ ಹರಾಸ್ಮೆಂಟ್ ಮಾಡುವಂತ DC ಅವ್ರು ನಾವು ಸೂಚನೆ ಕೊಟ್ಟಿದ್ವಿ. ಸುಮಾರು 100 ಕೋಟಿ ಅಂದಾಜು 15,000 ಮಂದಿಗೆ ಕೊಟ್ಟಿದ್ದಾರೆ ಅವರು. ಇಲ್ಲ, ಸುಮಾರು 40 ಮೈಕ್ರೋ ಫೈನಾನ್ಸ್ ಅವ್ರು ಕೂಡಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಖಂಡಿತ ಮೋಸ ಆಗಿದೆ ಅಂತ ನಿಜ, ಅದೇನು ಪ್ರಶ್ನೆ ಇಲ್ಲ. ಹೆಂಗಾಯ್ತು, ಯಾರು ಮಾಡೋಣ ಕಂಡುಹಿಡಿಬೇಕಾಯ್ತು. ಇದಾರೆ ಅದರ ಟೀಮ್ ಇದಾರಲ್ಲ, ಅದೇ ಒಂದು 3-4 ಜನ ಲೀಡೀಸ್ ಅದಾರೆ. ಇದಕ್ಕೆ ಭಾರಿ ಸೂಕ್ಷ್ಮವಾಗಿ ಆಪರೇಟ್ ಮಾಡಿದ್ದಾರೆ. ಅವ್ರಿಗೆ ಸಬ್ಸಿಡಿ ಹಣ ಬರ್ತಂತ ಹೇಳಿ ಸಹಿ ಮಾಡಿಸ್ಕೊಂಡಾರೆ. ಸೊ ಅವ್ರು ಫ್ರೀ ಆಗಿ ಬರ್ತಂತ ಅವ್ರು ಸಹಿ ಮಾಡಿದ್ದಾರೆ. ಆದ್ರೆ ಈಗ ಅದು ಸಬ್ಸಿಡಿ ಎಲ್ಲ ಈಗ ತುಂಬಬೇಕಂದಾಗ ಇದೆಲ್ಲ ಗೊಂದಲ ಸೃಷ್ಟಿಯಾಗಿದೆ. ಸೊ ನೋಡೋಣ, 1 ವಾರ ಕಾದ್ ನೋಡೋಣ. ಇಲ್ಲ, ಮುಂಚೆ ಎಲ್ಲಿ ಆಗಿಲ್ಲ, ಕೇಳಿದ ಅದೇ ಮುಂಚೆ ಫಸ್ಟ್ ಟೈಮ್ ಆಗಿದೆ ಅದು ಬೆಳಗಾವಿ ಜಿಲ್ಲೆಯಲ್ಲಿ. ಸುಮಾರು ನಮ್ಮಲ್ಲಿ ಒಂದು 10 ಲಕ್ಷವರೆಗೆ ಕೊಟ್ಟಿದ್ದಾರೆ ಜನಕ್ಕೆ. ಅದು ಎಲ್ಲೂ ಕೂಡ ಈವರೆಗೆ ಆಗಿಲ್ಲ. ಫಸ್ಟ್ ಟೈಮ್ ಇದು ಒಂದು ತಂಡ ಉಟ್ಕೊಂಡು ಇದು ಮೋಸ ಮಾಡುವಂತ ಪ್ರಯತ್ನ ಮಾಡಿದ್ರೆ ನೋಡೋಣ. ಅದು ಹೇಳಿದೀವಿ, ಮಾಡಬೇಕಲ್ಲ. ಈಗ ಸಮಸ್ಯೆ ಆಗಿದೆ, ಮಾಡಬೇಕು. ಯಾಕಂದ್ರೆ ಇನ್ನೂ ಹೆಚ್ಚು ನಾವು ಮೆಕ್ಯಾನಿಸಮ್ ಯೂಸ್ ಮಾಡಬೇಕು. 4 ಗಂಟೆ ಆಗಲೇಬೇಕು. ಯಾಕಂದ್ರೆ ಒಂದೇ ಕಡೆ ಲೋಡ್ ಆಗ್ತಾ ಇದೆ. 4 ದಿಕ್ಕಿನ ಕಡೆ ಕಸ ಸಂಗ್ರಹ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ನೋಡೋಣ, ಪ್ರಯತ್ನ